ಮುಂದೆ ಸೀಟ್ ಅಂತೂ ಹೋಯ್ತು, ಬೇರೆ ಊರಿಗೆ ಹೊಟ್ಟೋಯ್ತದ ಸೀಟು. ಹೆಡ್ಫೋನ್ಸು ಕೂಡ ಕೊಡ್ತಾರೆ ನೋಡಿ, ಏನೋ ದೊಡ್ಡದು ಯಾವುದೋ ಬೋಟ್ ಗೀಟ್ ಕ್ರೂಸ್ ಶಿಪ್ ಓಡಿಸ್ದಂಗೆ ಇದೆ. ಫ್ಲೈವೀಲ್ ಕನ್ನಡದ ಇನ್ನೊಂದು ಲಕ್ಸುರಿ ವೆಹಿಕಲ್ ರಿವ್ಯೂಗೆ ಸುಸ್ವಾಗತ. ನಮ್ಮ ಹತ್ರ ಇವತ್ತಿದೆ ಲ್ಯಾಂಡ್ ರೋವರ್, ರೇಂಜ್ ರೋವರ್, HSE ಲಾಂಗ್ ವೀಲ್ ಬೇಸ್ ರೇಂಜ್ ರೋವರ್. ಬೇಸಿಕಲಿ ಇದನ್ನೆಲ್ಲರೂ ಲ್ಯಾಂಡ್ ಯಾಟ್ ಅಂತ ಕರೀತಾರೆ. ಸೊ ನಾವು ಎಲ್ಲ ತುಂಬ ದುಡ್ಡಿರೋರು ಯಾಟ್ ತೊಗೊಂಡು ಓಡಾಡಿ ನೋಡ್ತೀವಲ್ಲ, ಅದರದ್ದೇ ರೋಡ್ ವರ್ಷನ್ ಅಂತ ಹೇಳ್ಬೋದು. ಏನಕ್ಕಂದರೆ ತುಂಬ ಉದ್ದ ಇದೆ ಗಾಡಿ. ಇದರ ಸ್ಟ್ಯಾಂಡರ್ಡ್ ವರ್ಷನ್ಗಿಂತ 198 mm ಇನ್ನೂ ಉದ್ದಾಗಿದೆ. ಅದೇನು ಮಾಡುತ್ತೆ, ಹಿಂದೆ ಸೀಟ್ ಎಕ್ಸ್ಪೀರಿಯನ್ಸ್ನ ಬೇರೆ ಲೆವೆಲಿಗೆ ತೊಗೊಂಡೋಗುತ್ತೆ. ಅದೇನೇನು ಹಿಂದೆ ಸೀಟಲ್ಲಿ ಹೇಳಿ ಶುರು ಮಾಡ್ತೀನಿ. ನಾನು ಶ್ರೀಗನ್, ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ಡೋರ್ ನೋಡಿ ಎಷ್ಟು ದೊಡ್ಡದು ಓಪನ್ ಆಗುತ್ತೆ. ಒಳಗಡೆ ಹತ್ತಕ್ಕೆ ಈಸಿ, ಹತ್ತದ ಮೇಲಂತೂ ಫುಲ್ ಜಾಗನೇ ಜಾಗ. ಅಷ್ಟೇ ಅಲ್ಲ, ಇಲ್ಲೊಂದು ಬಟನ್ ಇದೆ, ಅದು ಒತ್ತಿದ್ರೆ ನೋಡಿ ಆಮ್ರೆಸ್ಟ್. ಟೆಕ್ನಾಲಜಿಯ ಇದೂ ಕೈಯಲ್ಲಿ ತೆಗೆದು ಇಳಿಸೋಷ್ಟು ಆಗಲ್ಲ. ಬಂತು ಕೆಳಗೆ, ಟಚ್ ಸ್ಕ್ರೀನ್ ಇದೆ. ಈಗ ಬಾಸ್ ಮೋಡ್ ಹಾಕ್ತೀನಿ, ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ರಿಕ್ಲೈನ್ ಅಂತಿದೆ, ಒತ್ತಿದ್ರೆ ನೋಡಿ ಬ್ಯಾಕ್ ರೆಸ್ಟ್ ಹಿಂದೆ ಹೋಗ್ತಾ ಇದೆ, ಫುಲ್ ಹಿಂದೆ ಹೋಯ್ತು. ಮುಂದೆ ಸೀಟ್ ಅಂತೂ ಹೋಯ್ತು, ಬೇರೆ ಊರಿಗೆ ಹೊಟ್ಟೋಯ್ತದ ಸೀಟು. ಆರಾಮಾಗಿ ಹಿಂದೆ ಕೂತ್ಕೊಂಡು ಬರೀ ಕಾಲು ಚಾಚೋದಲ್ಲ, ಕಾಲು ಎತ್ತಿ ಇಡ್ಬೋದು, ಅಷ್ಟು ಜಾಗ ಆಗಿದೆ ನೋಡಿ. ಇಷ್ಟು ಜಾಗ, ಇನ್ನೇನು ಬೇಕು? ಬ್ಲೈಂಡ್ಸ್ ಹಾಕಬೇಕಾ? ಒಂದು ಬಟನ್ ಬ್ಲೈಂಡ್ಸ್ ಮೇಲೆ ಬರುತ್ತೆ. ಪ್ಯಾನೋರಾಮಿಕ್ ಸನ್ ರೂಫ್ ಇದೆ. ಇಲ್ಲಿ ರೀಡಿಂಗಿಗೆ ಒಂದು ಲ್ಯಾಂಪ್ ಇದೆ, ಆಯಿತಾ? ಅದು ಇಲ್ಲೆಲ್ಲೋ ತೋರಿಸುತ್ತೆ. ರೀಡಿಂಗಿಗೆ ಒಂದು ಲ್ಯಾಂಪ್ ಇದೆ. ಅದು ಬಿಟ್ಟು ಇನ್ನೊಂದು ಲ್ಯಾಂಪು ಲ್ಯಾಪ್ಟಾಪ್ ಇಟ್ಟರೆ ಲ್ಯಾಪ್ಟಾಪ್ ಮೇಲೆ ಬೆಳಕು ಬೀಳಕ್ಕೆ ಒಂದು ಲ್ಯಾಂಪ್ ಇದೆ. ಅದಷ್ಟೇ ಅಲ್ಲ, ಕಪ್ ಹೋಲ್ಡರ್ ಇಲ್ಲಿದೆ, ಅದನ್ನ ತೆಗಿಯೋದು ಹೆಂಗೆ, ಒಂದು ಬಟನ್ ಇದೆ, ಅದು ಒತ್ತಿದ್ರೆ ಮುಂದೋಗುತ್ತೆ. ಪುನಃ ಟೆಕ್ನಾಲಜಿಯ ಆಮೇಲೆ ಮಾಡಿದ್ರೆ ಇಲ್ಲಿ ಕಪ್ ಹೋಲ್ಡರ್ ಇದೆ. ಸಾಕಾ? ಅಷ್ಟೇ ಅಲ್ಲ, ಸೀಟ್ ಹೀಟ್ ಫಂಕ್ಷನ್ ಇದೆ, ಅದಕ್ಕಿಟ್ಟರೆ ಆನ್ ಮಾಡಿದ್ರೆ ಸೀಟ್ ಬೆನ್ನು ಹೀಟ್ ಆಗುತ್ತೆ. ಅಷ್ಟೇ ಅಲ್ಲ, ಮಸಾಜ್ ಬೇಕಾ? ಮಸಾಜ್ ಫಂಕ್ಷನ್ ಇಟ್ಟು ಅದು ಆನ್ ಮಾಡಿದ್ರೆ ಮಸಾಜ್ ಕೂಡ ಬರುತ್ತೆ. ಅದರಲ್ಲೂ ಸುಮಾರು ಕಾಂಬಿನೇಷನ್ ಇದೆ ಮಸಾಜ್ ಟೈಪ್ಸು. ರೋಲಿಂಗ್ ಅಪ್ಪು ಡೌನು, ಅಪ್ಪರ್ ಬ್ಯಾಕು, ಪಲ್ಸು, ವೇವು, ಪಲ್ಸ್ ಡ್ಯೂ, ಹಾಟ್ ಸ್ಟೋನ್ಸ್ ಬೇರೆ ಇದೆ. ದುಡ್ಡು ಕೊಟ್ಟು ಹೋಗೋದೇ ಬೇಡ ಇದು ತೊಗೊಂಡ್ಮೇಲೆ. ಆಮೇಲೆ ಲಾಸ್ಟಿಗೆ ಮಾಮೂಲಿ ಈ ಫ್ರಂಟ್ ಸೀಟನ್ನು ಇಲ್ಲೇ ಕೂತು ಕಂಟ್ರೋಲ್ ಮಾಡ್ಬೋದು. ಸೀಟ್ ಅವೇ ಅಂತಿದೆ, ಅದು ಹೋಗಾಗಿದೆ ಸೀಟು, ಆ ಥರ. ಪಕ್ಕದ ಸೀಟ್ಗೂ ಸುಮಾರು ಫೀಚರ್ಸ್ ಇದೆ ಅಂಥದ್ದು. ಬಿಟ್ಟರೆ ವೆರಿ ಕಂಫರ್ಟಬಲ್ ಎಕ್ಸ್ಪೀರಿಯನ್ಸ್. ಹಾಂ, ಇಲ್ಲಿ ಒಂದು ಫೋನ್ ಇಡೋಕ್ಕೆ ಜಾಗ ಇದೆ, ಜೊತೆಯಲ್ಲೇ ಕೆಳಗಡೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಇದೆ. ಇನ್ನೂ ಕೆಲವು ವೇರಿಯಂಟ್ಸಲ್ಲಿ ನೀವು ಕೋಲ್ಡ್ ಸ್ಟೋರೇಜ್ ಕೂಡ ಬರುತ್ತೆ. ಸೊ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ನೀವು ಇಂಡಿವಿಜುವಲ್ ಝೋನ್ಗಳಿಗೆ ಟೆಂಪ್ರೇಚರ್ ಕಂಟ್ರೋಲ್ ಎಲ್ಲ ಮಾಡ್ಬೋದು. ಅದನ್ನು ಇಲ್ಲಿಂದಾನೇ ಕೂತ್ ಮಾಡ್ಬೋದು, ಅಲ್ಲಿ ಮಾಡಬೇಕಂತನೂ ಇಲ್ಲ. ನಿಮಗೆ ಅಲ್ಲೊಂದು TV ಕೂಡ ಇದೆ, ಅದನ್ನು ಇದರಿಂದನೇ ಕಂಟ್ರೋಲ್ ಮಾಡ್ಬೋದು. ಪ್ಲಸ್ ನಿಮಗೆ ಲ್ಯಾಂಡ್ ರೋವರ್ ಅವರೇ ಹೆಡ್ಫೋನ್ಸು ಕೂಡ ಕೊಡ್ತಾರೆ ನೋಡಿ. ಲ್ಯಾಂಡ್ ರೋವರ್ ಹೆಡ್ಫೋನ್ಸ್ ಬರುತ್ತೆ. ಸಾಕಾ ಇಷ್ಟು ಕಂಫರ್ಟು? ಇನ್ನೂ ಬೇಕಾ? ಇಲ್ಲಿ ನೋಡ್ತಾ ಇರೋದು ಮೆಮೊರಿ ಸೀಟ್ಸು ಹಿಂದೆ ಸೀಟ್ಗೂ ಬರುತ್ತೆ. ಬ್ಲೈಂಡ್ ಕಂಟ್ರೋಲ್ ಬರೀ ನಿಮ್ಮ ಸೈಡ್ದಲ್ಲ, ಪಕ್ಕದ ಕೂತಿರೋರ ಸೈಡ್ದು ಕಂಟ್ರೋಲ್ ಮಾಡ್ಬೋದು, ಎರಡು ಒಟ್ಟಿಗೆನೂ ಕಂಟ್ರೋಲ್ ಮಾಡ್ಬೋದು. ಅಷ್ಟೇ ಅಲ್ಲ, ರೀಡಿಂಗ್ ಲ್ಯಾಂಪ್ ಬೇರೆ, ಲ್ಯಾಪ್ಟಾಪ್ ಲ್ಯಾಂಪ್ ಬೇರೆ, ಸನ್ ರೂಫು ಕೂತ್ಕೊಂಡು ಇಲ್ಲೇ ಕ್ಲೋಸ್ ಮಾಡ್ಬೋದು. ಅದು ಬಿಟ್ಟು ಇಲ್ಲಿ ಕೂತ್ ಮ್ಯೂಟು ಮಾಡ್ಬೋದು ಮುಂದೆ ಡ್ರೈವರ್ ಓಡಿಸ್ತಾ ಇದ್ರೆ. ಅಷ್ಟೆಲ್ಲ ಫೀಚರ್ಸ್ ಇದೆ ನೋಡಿ ಈ ಗಾಡೀಲಿ. ಲೈಫಲ್ಲಿ ಒಂದು ಮಟ್ಟಿಗೆ ದುಡ್ಡು ಮಾಡಿ ಡೋರು ಹಾಕಕ್ಕೆ ಸೋಮಾರಿತನ ಇದ್ದರೆ ನೋಡಿ, ಸಾಫ್ಟ್ ಕ್ಲೋಸ್ ಡೋರ್ಸ್ ಬರುತ್ತೆ. ನೀವು 3 ಕೋಟಿ ರೂಪಾಯಿ ಆನ್ ರೋಡ್ ಕರ್ನಾಟಕ ಕೊಟ್ಟಾಗ ನಿಮ್ಗೆ ಫೀಚರ್ಸ್ ಅಂತೂ ಬೇಕೇ ಬೇಕಾ? ಇಲ್ಲಿ ಅಲ್ಕಂಟಾರ ಫಿನಿಶ್ ಇದೆ ಮೇಲೆ, ಇಲ್ಲಿ ಫುಲ್ ಸಾಫ್ಟ್ ಟಚ್ ಲೆದರ್ ಇದೆ, ಒಳ್ಳೆ ಕ್ರೋಮ್ ಫಿನಿಶ್ ಇರುವಂಥ AC ವೆಂಟ್ಸ್ ಇದೆ. ಈ ಸ್ಟೇರಿಂಗ್ ಅಂತೂ ಕೇಳಲೇಬೇಡಿ, ಸಖತ್ತಾಗಿದೆ, ದೊಡ್ಡದಾಗಿದೆ, ಒಳ್ಳೆ ಫೀಲ್ ಕೊಡುತ್ತೆ ಓಡಿಸ್ಬೇಕಾದ್ರೆ. ಪ್ಯಾಡಲ್ ಶಿಫ್ಟರ್ಸ್ ಆಗಿರಲಿ, ಪ್ರತಿಯೊಂದೂ. ಆದರೆ ಒಳ್ಳೆ ಸ್ಕ್ರೀನ್ ಇದೆ, ಅದು ಕರ್ವ್ಡ್ ಇದೆ, ಕಾಣ್ತಿದ್ಯಾ? ಎಲ್ಲ ಕನೆಕ್ಟೆಡ್ ಫೀಚರ್ಸ್ ಇದೆ. ಬಟ್ ಫಿಸಿಕಲ್ ಬಟನ್ಸ್ ಒಂದೂ ಇಲ್ಲ. ಇಲ್ಲಿ ವುಡ್ ಫಿನಿಶ್ ಇದೆ, ಚೆನ್ನಾಗಿದೆ. ಆದರೆ ನಿಮಗೆ ಏನಾದರೂ ಅರ್ಜೆಂಟಾಗಿ ಕಂಟ್ರೋಲ್ ಮಾಡಬೇಕಂದ್ರೆ ವಾಯ್ಸ್ ಕಮ್ಯಾಂಡ್ಸ್ ಯೂಸ್ ಮಾಡಬೇಕು. ಬಿಟ್ಟರೆ ಮುಂದೆ ಸೀಟಲ್ಲೂ ಮಸಾಜ್ ಫಂಕ್ಷನ್ ಬರುತ್ತೆ. ಬರೀ ಮಸಾಜ್ ಅಲ್ಲ, ಹೀಟ್ ಕೂಡ ಬರುತ್ತೆ. ಹಿಂದೆ ಸೀಟಲ್ಲಿ ತೋರಿಸಿದ್ದೀನಿ ಅದನ್ನ ಆಲ್ರೆಡಿ. ಬಟ್ ಮುಂದೆ ಡ್ರೈವರು ಯು ಕ್ಯಾನ್ ಡ್ರೈವ್ ದಿಸ್ ಕಾರ್ ಯುವರ್ ಸೆಲ್ಫ್. ಯಾವಾಗ ಹಂಟಿಂಗ್ ಅದು ಇದು ಮಾಡೋಕ್ಕೆ ಹೋದಾಗ
ಸೊ ಅದು ಏನಕ್ಕೆ ಅಂತ ತೋರಿಸ್ತೀನಿ. ಇದೊಂಥರ ಬ್ರಿಟಿಷ್ ಕಲ್ಚರ್ ಅಂತಲೇ ಹೇಳ್ಬೋದು. ಬೂಟಲ್ಲಿ ಒಂದು ಸರ್ಪ್ರೈಸ್ ಇದೆ, ಬನ್ನಿ. ಎಲ್ಲ ರೇಂಜ್ ರೋವರಲ್ಲೂ ಬೂಟ್ ಸ್ಪೇಸ್ ಅಂತೂ ಸಖತ್ತಾಗಿರುತ್ತೆ, ಆದರೆ ಅದ್ರ ಜೊತೆ ನಮಗೆ ಇದು ಸಿಗುತ್ತೆ. ಏನು ಹೇಳಿ, ಇದು ಹಂಟಿಂಗ್ ಎಲ್ಲ ಹೋದಾಗ ಮುಂಚೆ ಬ್ರಿಟಿಷರ್ಸು ಹೊರಗಡೆ ಕ್ಯಾಂಪ್ ಮಾಡಬೇಕಾದ್ರೆ ಕೂತ್ಕೊಳ್ಳೋಕ್ಕಿದ್ದಿದ್ದು. ಆರಾಮಾಗಿ ಕೂತ್ಕೋಬೋದು. ಇಲ್ಲೆರಡು ಕಪ್ ಹೋಲ್ಡರ್ ಕೂಡ ಇದೆ ಆ ಕಡೆ ಈ ಕಡೆ. ಸೊ ದಿಸ್ ಇಸ್ ಟು ಎಂಜಾಯ್ ಇಂಥ ಮಸ್ತ್ ವ್ಯೂಗಳಿದ್ದಾಗ. ಈ ಮ್ಯಾಸಿವ್ ಪ್ರಪೋರ್ಷನ್ಸ್ನ ಓಡ್ಸೋಕ್ಕೆ ಕಷ್ಟ ಆಗ್ಬೋದು ಅನಿಸುತ್ತೆ ಆ್ಯಕ್ಚುಲಿ ನೋಡಬೇಕಾದ್ರೆ. ಆದರೆ ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ, ಮ್ಯಾಸಿವ್ ವೀಲ್ಸ್ ಬರುತ್ತೆ, ಜೊತೆಯಲ್ಲೇ ಫ್ಲಶ್ ಡೋರ್ ಹ್ಯಾಂಡಲ್ಸ್. ಓವರ್ ಆಲ್ ಶಿಲ್ವೆಟ್ ನೋಡೋಕ್ಕೂ ಸಖತ್ತಾಗಿದೆ. ಅಗೇನ್ ಸ್ಟೇಯಿಂಗ್ ಟ್ರೂ ಟು ಇಟ್ಸ್ DNA. ಆ ಮುಂಚೆ ರೇಂಜ್ ರೋವರ್ ಸ್ಟೈಲ್ ಏನಿತ್ತು ಅದನ್ನು ತುಂಬ ಇನ್ನೂ ಮೇಂಟೈನ್ ಮಾಡಿದ್ದಾರೆ. ಆ ಬ್ರಿಟಿಷ್ ಹೆರಿಟೇಜ್ಗೆ ಒಂದು ಒಳ್ಳೆ ಸ್ಟ್ರಾಂಗ್ ವೆಹಿಕಲ್ ಮತ್ತೆ ಬಂದಿದೆ. ಇದಿಷ್ಟರದ್ದು ಹೈಲೈಟ್ ಏನು ಗೊತ್ತಾ, ಈ ಗಾಡಿ ಮೇಡ್ ಇನ್ ಇಂಡಿಯಾ. ಇದರಲ್ಲಂತೂ ಒಳಗೆ ಕೂತ್ರೆ ಯಾವ ಥರ ಅಂದರೆ ಬಾನೆಟ್ ಇಷ್ಟುದ್ದ ಕಾಣುತ್ತೆ, ಏನೋ ದೊಡ್ಡದು ಯಾವುದೋ ಬೋಟ್ ಗೀಟ್ ಕ್ರೂಸ್ ಶಿಪ್ ಓಡಿಸ್ದಂಗೆ ಇದೆ. ಸಖತ್ ಎಕ್ಸ್ಪೀರಿಯನ್ಸು. ಹೇಳಿದ್ನಲ್ಲ, ಪ್ಲಶ್ ಆ್ಯಂಡ್ ಪ್ರೀಮಿಯಂ ಇಂಟೀರಿಯರ್ಸ್. ಇಷ್ಟು ದೊಡ್ಡ ಗಾಡಿ ಅಂದಮೇಲೆ ಪವರು ಚೆನ್ನಾಗಿರ್ಬೇಕಲ್ವಾ, ಬಿಕಾಸ್ ಅಷ್ಟು ವೆಯ್ಟ್ ಕ್ಯಾರಿ ಮಾಡಬೇಕು, ಅಷ್ಟು ಹೆಫ್ಟ್ ಕ್ಯಾರಿ ಮಾಡಬೇಕು. ಇದರಲ್ಲಿ ನಮಗೊಂದು 3 ಲೀಟರ್ ಡೀಸೆಲ್ ಎಂಜಿನ್ ಬರುತ್ತೆ. ಇದು 350 BHP ಹಾಗೂ 700 ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ, ಇಂಥ ಟ್ರಾಫಿಕ್ ಇರೋ ಜಾಗದಲ್ಲೂ ತುಂಬ ಈಸಿಯಾಗಿ ಓಡಿಸ್ಬೋದು. ಲೈಟ್ ಸ್ಟಿಯರಿಂಗ್ ವೀಲು. ಡ್ರೈವ್ ಮೋಡ್ಸಲ್ಲಿ ತುಂಬ ಆಪ್ಷನ್ಸ್ ಇಲ್ಲ, ನಾರ್ಮಲ್ ಡ್ರೈವಲ್ಲಿರುತ್ತೆ. ಇನ್ನೊಂದು ಹಾಕಿದ್ರೆ ಸ್ಪೋರ್ಟು, ಸ್ವಲ್ಪ ಸ್ಪೋರ್ಟಿಯರ್ ಆಗುತ್ತೆ. ಆದರೆ ನಾರ್ಮಲಿ ಡ್ರೈವಲ್ಲಿರುತ್ತೆ. ಮ್ಯಾನ್ಯುಯಲ್ ಶಿಫ್ಟರ್ಸು ನಿಮಗೆ ಬರಲ್ಲ, ಪ್ಯಾಡಲ್ ಶಿಫ್ಟರ್ಸ್ ಮಾತ್ರ ಬರುತ್ತೆ, ವಿಚ್ ಅಗೇನ್ ಇಸ್ ಮ್ಯಾನ್ಯುಯಲ್ ಎಂಡ್ ಆಫ್ ದ ಡೇ. ಈಗ ಟ್ರಾಫಿಕಲ್ಲಂತೂ ಈಸಿಯಾಗಿ ಮೂವ್ ಅರೌಂಡ್ ಮಾಡ್ಬೋದು. 360 ಡಿಗ್ರಿ ಕ್ಯಾಮ್ರಾ ಇದೆ ಏಡ್ ಮಾಡೋಕ್ಕೆ. ಜೊತೆಯಲ್ಲೇ ನಮಗೆ IRVM ಅಲ್ಲೂ ಹಿಂದೆ ಒಂದು ಶಾರ್ಕ್ ಫಿನ್ ಆ್ಯಂಟೆನಲ್ಲಿ ಕ್ಯಾಮ್ರಾ ಇದೆ. 2 ಶಾರ್ಕ್ ಫಿನ್ ಇದೆ, ಅದರಲ್ಲಿ ಒಂದು ಕ್ಯಾಮ್ರಾ ಇಂಟಿಗ್ರೇಟ್ ಆಗಿದೆ, ಇನ್ನೊಂದು ಆ್ಯಕ್ಚುಲಿ ಆ್ಯಂಟೆನಾ. ಸೊ ಇದು ಬೇಕಾದರೆ ಆನ್ ಮಾಡ್ಕೋಬೋದು, ಬೇಡದೇ ಇದ್ದಾಗ ಆಫ್ ಮಾಡ್ಬೋದು. ಯಾವಾಗ ಯೂಸ್ ಆಗುತ್ತೆ ಅಂದರೆ ರಾತ್ರಿ ಹೊತ್ತು ಕತ್ಲಿದ್ದಾಗ ಅವ್ರಿಗೆ ತುಂಬ ಕ್ಲಿಯರ್ ವ್ಯೂ ಸಿಗುತ್ತೆ. ಅದು ಬಿಟ್ಟರೆ ಬೇರೆ ಟೈಮಲ್ಲಿ ಅಷ್ಟು ಕ್ಲಿಯರ್ ವಿಸಿಬಿಲಿಟಿ ಇಲ್ಲ. ಎಸ್ಪೆಷಲಿ ನೆನ್ನೆ ಮಳೆಯಲ್ಲೆಲ್ಲ ಓಡಿಸ್ಬೇಕಾದ್ರೆ ಅದ್ರ ಮೇಲೆ ನೀರು ಬಿದ್ದಾಗ ಕ್ಯಾಮ್ರಾ ಮೇಲೆ ಅದು ಅಷ್ಟು ಬೇಗ ನೀರು ಇಳಿಯಲ್ಲ. ಅದಕ್ಕೇನಾದರೂ ನೀರು ಬಿದ್ದಾಗ ನಿಮಗೆ ವಿಸಿಬಿಲಿಟಿ ಚೂರು ಕಮ್ಮಿ ಇರುತ್ತೆ. ಅದು ಬಿಟ್ಟರೆ ನಾರ್ಮಲ್ ಮಿರರ್ ಇದ್ದೇ ಇದೆ ನಿಮಗೆ. ನಾಳೆನೆಲ್ಲ ಓಡ್ಸೋಕ್ಕೆ ತುಂಬಾ ಈಸಿ. ಇಲ್ಲೊಂದು ಅಡ್ಜಸ್ಟೇಬಲ್ ಹ್ಯಾಂಡ್ ರೆಸ್ಟ್ ಇದೆ, ಅದನ್ನ ಯಾವ ಹೈಟಿಗೆ ಬೇಕಾದರೂ ಮಾಡಿ ಹಿಂಗೆ ಇಟ್ಕೋಬೋದು, ಕೈ ಇಡ್ಬೋದು, ಇಲ್ಲೂ ಕೈ ಇಡ್ಬೋದು. ಸೊ ಬರೀ ಡ್ರೈವರ್ ಎಲ್ಲ ಇದ್ದರೆ ಅಲ್ಲ, ಈವನ್ ಓನರು ಕೂಡ ಕೂತ್ಕೊಂಡು ಒಂದು ಡ್ರೈವ್ ಎಂಜಾಯ್ ಮಾಡೋ ಅಷ್ಟಿದೆ. ಈಸಿ ಟು ಡ್ರೈವ್, ಒಳ್ಳೆ ಪವರ್ ಔಟ್ಪುಟ್ ಇದೆ. ಜಸ್ಟ್ ಸ್ಪೋರ್ಟ್ಸ್ಗೆ ಹಾಕಿ ತೋರಿಸ್ತೀನಿ. ಮುಂದೆ ಹಿಂಗೆ ಎದ್ದು ಹೋಗೋಕ್ಕೆ ಶುರು ಆಗುತ್ತೆ. ಸ್ವಲ್ಪ ಟೈಮ್ ಬೇಕು, ಹೇಳಿದ್ನಲ್ಲ, ಡೀಸೆಲ್ ಎಂಜಿನು. ಇಷ್ಟು ದೊಡ್ಡ ಗಾಡಿಗೆ ಇಟ್ ನೀಡ್ಸ್ ಲಿಟಲ್ ಮೋರ್ ಪವರ್, ಅಷ್ಟು ವೆಯ್ಟ್ ಪುಷ್ ಮಾಡೋಕ್ಕೆ. ಅದು ಬಿಟ್ಟರೆ ಏರ್ ಸಸ್ಪೆನ್ಷನ್ ಇದೆ, ಆಫ್ ರೋಡ್ ಮೋಡ್ಸು ಇದೆ. ಲ್ಯಾಂಡ್ ರೋವರ್ ಅಂತೂ ಗೊತ್ತೇ ಎಲ್ಲರಿಗೂ ಆಫ್ ರೋಡಲ್ಲಿ ಎಷ್ಟು ಕೇಪಬಲ್ಲು ಅಂತ. ಇದನ್ನು ತಗೊಂಡು ಹೋಗಲ್ಲ ಯಾರು, ಬಟ್ ನಾವಿವತ್ತು ಶೂಟ್ ಲೊಕೇಶನ್ಗೆ ಅಲ್ಲಿ ಇಲ್ಲಿ ಓಡಾಡ್ಬೇಕಾದ್ರೆ ಒಂದು ಸ್ವಲ್ಪ ಆಫ್ ರೋಡ್ ಎಲ್ಲ ಮಾಡಿದ್ವಿ, ಕಂಫರ್ಟೇಬಲಾಗಿ ಹೋಗುತ್ತೆ. ನೀವು ಮೋಡ್ ಚೇಂಜ್ ಮಾಡ್ತಿದ್ದಂಗೆ ಡ್ರೈವ್ ಮೋಡ್ಸು ಏನಾಗುತ್ತೆ, ನಿಮಗೆ ಹೈಟ್ ಕೂಡ ಅದರ ತಕ್ಕಂತೆ ಅಡ್ಜಸ್ಟ್ ಮಾಡುತ್ತೆ. ಅದು ಬಿಟ್ಟು ನೀವು ಮಾಡ್ಕೋಬೋದು. ಡೈನಮಿಕಲ್ಲಿ ಓಡ್ಸೋಕ್ಕೆ ಮಜಾ, ಕಂಫರ್ಟ್ ಇದೆ ಮೋಡು, ಈಸಿ. ಇಕೋ ಇದೆ, ಆಟೋ ಟೆರೈನ್ ರೆಸ್ಪಾನ್ಸ್ ಅಂತಿದೆ. ಸೊ ಆ ಟೆರೈನ್ ನೋಡಿ ಜಡ್ಜ್ ಮಾಡುತ್ತೆ ಯಾವ ಮೋಡಲ್ಲಿ ಡ್ರೈವ್ ಮಾಡಬೇಕಂತ. ಬಿಟ್ ಆಫ್ ರೋಡ್ ಮೋಡ್ಸ್, ಅದರಲ್ಲೂ ವೇಡ್ ಸೆನ್ಸ್ ಅಂತೆಲ್ಲ ಇದೆ. ನೀರೆಲ್ಲ ತುಂಬ ಕಂಡ್ರೆ ಗಾಡಿ ಅದಾಗದೇ ಫುಲ್ ಹೈಟ್ ಮಾಡಿಕೊಂಡು ಹೋಗುತ್ತೆ. ಸೊ ಇದೆಲ್ಲ ಲ್ಯಾಂಡ್ ರೋವರ್ ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೋಡ್ ಎಬಿಲಿಟಿಲಿ ಎಲ್ಲ ಸಿಗುತ್ತೆ. ಈ ಗಾಡಿ ಅಂತೂ ತುಂಬ ಅಚೀವ್ ಮಾಡಿದವ್ರಿಗೆ ಲೈಫಲ್ಲಿ, ಆಫೀಸಿಂದ ಮನೆಗೆ ಇಲ್ಲ ಎಲ್ಲೇ ಟ್ರಾವೆಲ್ ಮಾಡಬೇಕಾದ್ರೂ ಸ್ವಲ್ಪ ಕಂಫರ್ಟ್ ಅಲ್ಲ, ಫುಲ್ ಲಕ್ಸುರಿಲಿ ಹೋಗಬೇಕು ಅನ್ನೋರಿಗೆ ಹೇಳಿ ಮಾಡಿಸಿದ್ದಂಥ ಗಾಡಿ. ಒಳ್ಳೆ ಕಮ್ಯಾಂಡಿಂಗ್ ಪೊಸಿಷನ್ನು, ಒಳಗೆ ಕೂತ್ರೆ ಎಲ್ಲ ಸಿಗುತ್ತೆ. ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ನಿಮಗೆ ಕಾಫಿಗೆ ಸಪೋರ್ಟ್ ಬರುತ್ತಲ್ಲ, ಆಟೋಮನ್ ಅಂತೆಲ್ಲ ಅಂತಾರಲ್ಲ, ಅದೆಲ್ಲ ಒಂಚೂರು ಸಿಗಲ್ಲ. ಅದು ಇದ್ದಿದ್ರೆ ಚೆನ್ನಾಗಿರೋದು. ಇಲ್ಲ ಮುಂದೆ ಸೀಟ್ ಫುಲ್ ಮುಂದೆ ಹೋದಾಗ ಅಲ್ಲೊಂದು ಏನಾದರೂ ಒಂದು ಬೆಂಚ್ ಥರ ಇದ್ದಿದ್ರೆ ನೀವು ಅದ್ರ ಮೇಲೆ ಪಾದ ನೀಡ್ಬೋದಿತ್ತು, ಅದು ಚೆನ್ನಾಗಿರೋದು ಅಂತ. ಒಂದೆರಡು ಕೆಲವು ಹುಡುಕಿ ಮಾಡಿ ಇದಿಲ್ಲ ಅದಿಲ್ಲ ಅಂತ ಹೇಳೋದು ಬಿಟ್ಟರೆ ಓವರ್ ಆಲ್ ಗಾಡಿ ಅಂತೂ ಸೂಪರ್ ಆಗಿದೆ. ಬಟ್ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ 3 ಕೋಟಿ ರೂಪಾಯಿ ಹತ್ತತ್ರ ಆಗುತ್ತೆ ಈ ಗಾಡಿ ತೊಗೊಳಕ್ಕೆ. ಸೊ ನಿಮ್ಮ ಅಭಿಪ್ರಾಯ ಏನು? ಇದಕ್ಕಿಂತ ಒಳ್ಳೇದು ಯಾವುದು ಇದೆ ಅಂತ ನಿಮ್ಗೆ ಅನಿಸುತ್ತಾ?
ಅದು ಯಾವುದು ನೀವು ನನಗೆ ದಯವಿಟ್ಟು ತಿಳಿಸಿ ಕೆಳಗಡೆ. ಹೌದು ಇದೇ ಬೇರೆ ಗಾಡಿಗಳು, ಆದರೆ ಯಾವುದು ಅಂತ ಕೆಳಗಡೆ ನೀವು ಕಾಮೆಂಟ್ಸಲ್ಲಿ ತಿಳಿಸಿ. ಅದ್ರದ್ದು ರಿವ್ಯೂಸ್ ನಾವು ನಿಮ್ಗೆ ತೊಗೊಂಬರ್ತೀವಿ. ದಯವಿಟ್ಟು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇಂಥದ್ದೇ ಕಾರ್ಗಳು, ಲಕ್ಸುರಿ ಕಾರ್, ಸ್ಪೋರ್ಟ್ಸ್ ಕಾರ್, ಎಲ್ಲ ಕಾರ್ಗಳದ್ದು ಕಂಟೆಂಟ್ ತೊಗೊಂಬರ್ತೀವಿ. ಪಾರ್ಷದೇನಾದ್ರು ನೀವು ಒಂದು ಸ್ವಲ್ಪ ಕಂಟೆಂಟ್ ನೋಡಬೇಕಂದ್ರೆ ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ, ಶ್ರೀಗಂಧ್ ಅಂತ ಹೊಡೀರಿ ಇನ್ಸ್ಟಾಗ್ರಾಮಲ್ಲಿ, ಇಲ್ಲಾಂದರೆ flywheel.official. 2 ಪೇಜಲ್ಲೂ ಕಂಟೆಂಟ್ ಸಿಗುತ್ತೆ, ಲೇಟೆಸ್ಟ್ ಅಪ್ಡೇಟ್ ಸಿಗುತ್ತೆ. ಹಾಗೆ ನಮಗೆ ಸಪೋರ್ಟ್ ಮಾಡ್ತಾನೆ ಇರಿ. ಮತ್ತೊಂದು ವೀಡಿಯೋಲಿ ಸಿಗೋಣ. ಶ್ರೀಗಂಧ್ ಸೈನಿಂಗ್ ಆಫ್. ಬಾಯ್ ಬಾಯ್.